ನಮಸ್ಕಾರ ವಿದ್ಯಾರ್ಥಿಗಳ ದ್ವಿತೀಯ PUC ರಾಜ್ಯಶಾಸ್ತ್ರ. ಇದು ಒಂದು ಪರೀಕ್ಷಾ ಕೈಪಿಡಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲೂ ಕೂಡ ಸುಲಭವಾಗಿ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಉತ್ತರಿಸಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೇನೆ. ಒಂದು ಅಂಕದ ಪ್ರಶ್ನೆಗಳು ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅಂತ ಇದೆ. ಭಾರತ ಯಾವಾಗ ಸ್ವತಂತ್ರ ಪಡೆಯಿತು ಅನ್ನುವಂಥದ್ದು ಅದು 15 ಆಗಸ್ಟ್ 1947ರಲ್ಲಿ ಸ್ವತಂತ್ರವಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು ಅಂದರೆ ಅದು 1885ರಲ್ಲಿ. ಭಾರತದಲ್ಲಿ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ಅಂತ ಇದೆ, ಅದು 2 ಸೆಪ್ಟೆಂಬರ್ 1946ರಲ್ಲಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಅದು 1994ರಲ್ಲಿ. 2013ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು ಅಂದರೆ ಅದು ಆಂಧ್ರ ಪ್ರದೇಶ ಹೊಸ ರಾಜ್ಯ, ತೆಲಂಗಾಣ ಅಂತ ಹೇಳ್ಬಿಟ್ಟು. ಭಾರತದಲ್ಲಿ ಉದಾರೀಕರಣವು ಯಾವಾಗ ಪ್ರಾರಂಭವಾಯಿತು ಅಂದರೆ ಅದು 1991ರಲ್ಲಿ ಪ್ರಾರಂಭವಾಯಿತು. ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಅಂದರೆ ಅದು ಜನವರಿ 26, 1950. ರಾಜ್ಯಗಳ ಪುನರ್ರಚನಾ ಆಯೋಗ ಯಾವಾಗ ರಚನೆ ಆಯಿತು ಅಂದರೆ 1953ರಲ್ಲಿ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದರೆ ಅದು 2005ರಲ್ಲಿ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂದರೆ ಅದು ಏಪ್ರಿಲ್ 1, 1985ರಲ್ಲಿ. ಯಾವಾಗ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರವಾಯಿತು ಅಂದರೆ ಅದು 2010ರಲ್ಲಿ. ವಿಶ್ವ ಪರಿಸರ ದಿನವೆಂದು ಆಚರಿಸುವುದು ಯಾವಾಗ ಅಂದರೆ ಅದು ಜೂನ್ 5. ಯಾವ ದಿನವನ್ನ ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂದರೆ ಅದು ಮೇ 1. ಹಾಗೆ ಯಾವ ದಿನವನ್ನ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂದರೆ ಜನವರಿ 25. ಇನ್ನು NOTA ವಿಸ್ತರಿಸಿ ಅಂತ ಇದೆ. ಮೇಲಿನದು ಯಾರೂ ನನ್ನ ಆಯ್ಕೆಯಲ್ಲ ಅಂದರೆ ನನ್ನ ಅರ್ಥ ಅಬೋವ್ ಅಂತ ಹೇಳ್ಬಿಟ್ಟು. ಇನ್ನು NAM ವಿಸ್ತರಿಸಿ ಅಂತ ಇದೆ. ಆಲಿಪ್ತ ನೀತಿ, ನಾನ್ ಅಲೈನ್ ಮೂವ್ಮೆಂಟ್ ಅಂತ. ಹಾಗೆ EPIC ವಿಸ್ತರಿಸಿ ಅಂತ ಇದೆ. ಮತದಾರರ ಗುರುತಿನ ಚೀಟಿ ಅಂದರೆ ಎಲೆಕ್ಷನ್ ಫೋಟೋ ಐಡೆಂಟಿ ಕಾರ್ಡ್. ಇನ್ನು EVM ವಿಸ್ತರಿಸಿ ಅಂತ ಇದೆ. ವಿದ್ಯುನ್ಮಾನ ಮತಯಂತ್ರ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ. ಇನ್ನು NDA ವಿಸ್ತಾರ ರೂಪವೇನು ಅಂತ ಇದೆ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. ಇನ್ನು UPA ವಿಸ್ತಾರ ರೂಪವೇನು ಅಂತ ಇದೆ. ಸಂಯುಕ್ತ ಪ್ರಗತಿಪರ ಒಕ್ಕೂಟ. WTO ವಿಸ್ತರಿಸಿ ಅಂತ ಇದೆ. ವಿಶ್ವ ವ್ಯಾಪಾರ ಸಂಸ್ಥೆ. ಭಯೋತ್ಪಾದನೆಯ ಮೂಲ ಪದ ಯಾವುದು ಅಂತ ಇದೆ, ಅದು ಟೆರರ್ ಅನ್ನುವಂಥದ್ದು. ಹಾಗೆ ಕೊಯ್ಲಿಷನ್ನ ಮೂಲ ಪದ ಯಾವುದು ಅಂದರೆ ಕೊಯಲಿಶಿಯೋ. ಭ್ರಷ್ಟಾಚಾರದ ಮೂಲ ಪದ ಯಾವುದು ಅಂದರೆ ರಂಪಿಯರ್ ಅನ್ನುವಂಥದ್ದು. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಅಂತ ಇದೆ. IAS, IFS, IPS. ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ ಅಂದರೆ ಅದು ಬಹುಪಕ್ಷ ಪದ್ಧತಿ ಇದೆ. ಯಾವ ದೇಶವನ್ನ ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಅಂದರೆ ಅದು ಭಾರತಕ್ಕೆ. ಸಮ್ಮಿಶ್ರ ಸರ್ಕಾರದ ಅರ್ಥವೇನು ಅಂತಂದರೆ 2 ಅಥವಾ ಹೆಚ್ಚು ರಾಜಕೀಯ ಪಕ್ಷಗಳು ಒಗ್ಗೂಡಿ ಸರ್ಕಾರವನ್ನ ರಚಿಸುವಂತಹದ್ದು. ಇನ್ನು ಆಪರೇಷನ್ ಪೋಲೋ ಎಂದರೇನು ಅಂತ ಇದೆ. ಹೈದರಾಬಾದ್ನ ಅರಾಜಕತೆಯನ್ನ ಅಂತ್ಯಗೊಳಿಸಲು ಮಾಡಿದಂತಹ ಪೊಲೀಸ್ ಕಾರ್ಯಾಚರಣೆ. ಇನ್ನು ಜಾತಿ ಆಧಾರಿತ ಅಸಮಾನತೆ ಎಂದರೇನು ಅಂತಂದ್ರೆ ಜಾತಿ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವಂತಹದ್ದು. ಲಿಂಗಾಧಾರಿತ ಅಸಮಾನತೆ ಎಂದರೇನು ಅಂತ ಇದೆ. ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಹದ್ದೇ ಲಿಂಗಾಧಾರಿತ ತಾರತಮ್ಯ. ಇನ್ನು ವರ್ಣಭೇದ ನೀತಿ ಎಂದರೇನು ಅಂತ ಇದೆ. ಬಣ್ಣದ ಆಧಾರದ ಮೇಲೆ ತಾರತಮ್ಯ ಮಾಡುವುದು. ಡಯಾರ್ಕಿ ಎಂದರೇನು ಅಂದರೆ ದ್ವಿಸರ್ಕಾರ ಪದ್ಧತಿ. ಆರ್ಥಿಕ ಶೋಷಣೆ ಎಂದರೇನು ಅಂತ ಇದೆ. ಆರ್ಥಿಕ ಪ್ರಬಲರು ದುರ್ಬಲರ ಮೇಲೆ ಮಾಡುವಂತಹ ದಬ್ಬಾಳಿಕೆಯೇ ಆರ್ಥಿಕ ಶೋಷಣೆ. ಇನ್ನು ಖಾಸಗೀಕರಣ ಎಂದರೇನು ಅಂತ ಇದೆ. ಸರ್ಕಾರದ ಒಡೆತನದಲ್ಲಿರುವ ಕೈಗಾರಿಕೆಗಳನ್ನ ಖಾಸಗಿಯವರು ನಿಯಂತ್ರಣಕ್ಕೆ ನೀಡುವಂತಹದ್ದು. ಜಾಗತೀಕರಣ ಎಂದರೇನು ಅಂತ ಇದೆ. ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವಂತಹ ಒಂದು ಪ್ರಕ್ರಿಯೆ. ಇನ್ನು ಉದಾರೀಕರಣ ಎಂದರೇನು ಅಂತ ಇದೆ. ಆರ್ಥಿಕ ವಲಯವು ಸರ್ಕಾರದ ನಿಯಂತ್ರಣದಿಂದ ಗರಿಷ್ಠ ಪ್ರಮಾಣದಲ್ಲಿ ಮುಕ್ತವಾಗಿರುವಂತಹದ್ದು. ಇನ್ನು ಪ್ರಜಾಸತ್ತಾತ್ಮಕ ಚಳುವಳಿ ಎಂದರೇನು ಅಂತ ಇದೆ. ನಿರಂಕುಶ ಪ್ರಭುತ್ವ ಮತ್ತು ಅಧಿಕಾರಯುಕ್ತ ಸರ್ಕಾರವನ್ನು ಕಿತ್ತೊಗೆದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಸ್ಥಾಪಿಸಲು ನಡೆಸಿದಂತಹ ಒಂದು ಆಂದೋಲನ. ಭಯೋತ್ಪಾದನೆ ಎಂದರೇನು ಅಂತ ಇದೆ. ಸಮಾಜದಲ್ಲಿ ಭಯ ಮತ್ತು ಆತಂಕದ
ವಾತಾವರಣವನ್ನು ಸೃಷ್ಟಿಸುವಂಥದ್ದು. ಇನ್ನು ಚುನಾವಣೆ ಎಂದರೇನು ಅಂತ ಇದೆ, ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಮತದಾನದ ಮೂಲಕ ಆಯ್ಕೆ ಮಾಡುವಂಥದ್ದು. ಖಾಸಗೀಕರಣವು ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಅಂದರೆ ಅದು ಬ್ರಿಟನ್ ಮತ್ತು ಅಮೆರಿಕ ದೇಶದಲ್ಲಿ. ಭಾರತದ ಚುನಾವಣಾ ಆಯೋಗದ ಸದಸ್ಯರನ್ನು ಯಾರು ನೇಮಿಸ್ತಾರೆ ಅಂತಂದರೆ ಅದು ರಾಷ್ಟ್ರಪತಿಗಳು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹಣಕಾಸಿನ ಅಧಿಕಾರ ಯಾರಲ್ಲಿ ಇರ್ತದೆ ಅಂದರೆ ಅದು ರಾಷ್ಟ್ರಪತಿಗಳಲ್ಲಿ ಇರ್ತದೆ, ಅವರಿಗೆ ಅಧಿಕಾರ ಇರ್ತದೆ. ಬಂಗಬಂಧು ಎಂದು ಯಾರನ್ನು ಕರೆಯಲಾಗುತ್ತೆ ಅಂದರೆ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಕರೆಯಲಾಗುತ್ತೆ. ಭಾರತದ ಈಗಿನ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂದರೆ ಈಗಿನ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಅಂದರೆ ಶ್ರೀ ಜ್ಞಾನೇಶ್ ಕುಮಾರ್. ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗೆ ಸಾಲುವಷ್ಟು ಇದೆಯೇ ಹೊರತು ದುರಾಸೆಗಲ್ಲ ಎಂದು ಹೇಳಿದವರು ಯಾರು ಅಂದರೆ ಅದು ಮಹಾತ್ಮ ಗಾಂಧಿ. ಲಿಬಿಯಾದ ನಿರಂಕುಶಾಧಿಕಾರಿಯನ್ನು ಹೆಸರಿಸಿ ಅಂತ ಇದೆ ಗಡಾಫಿ. ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅನ್ನುವಂಥದ್ದು. ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳ್ಬಿಟ್ಟು ಯಾರನ್ನು ಕರೆಯಲಾಗುತ್ತೆ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಯಾರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಆಲಿಪ್ತ ನೀತಿಯ ಪಿತಾಮಹ ಯಾರು ಅಂದರೆ ಅದು ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರು. ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರಾಗಿದ್ರು ಅಂದರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು ಅಂದರೆ ಸಾವಿತ್ರಿಬಾ ಫೂಲೆ ಅವರು. ನಾಸಿಕ್ ಕಲಾರಾಮ್ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದಂತಹ ದಲಿತ ನಾಯಕ ಯಾರು ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಸ್ಮಿತೆ ರಾಜಕೀಯವನ್ನು ಗುರುತಿಸಿದವರು ಯಾರು ಅಂದರೆ ಎಲ್ಲಿ ಕಾಫ್ಮನ್ ರವರು. ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು ಅಂದರೆ GB ಮಾವಳಂಕರ್ ಅವರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂದರೆ ಇವು ಹ್ಯೂಮ್ರವರು. ಬಹುಜನ ಸಮಾಜ ಪಕ್ಷ BSP ಸಂಸ್ಥಾಪಕರು ಯಾರು ಅಂದರೆ ಕಾನ್ಸಿರಾಮ್ರವರು. ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಅಂದರೆ ಅದು ಜಿಲ್ಲಾಧಿಕಾರಿ ಅಂದರೆ DC ಅವರಿಗೆ. ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಲಾಯಿತು ಅಂದರೆ 1858ರ ಒಂದು ಕಾಯ್ದೆಯಲ್ಲಿ. ಇನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿ ಮುಸ್ಲಿಮರಿಗೆ ಪ್ರಥಮ ಬಾರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಕಲ್ಪಿಸಿದ ಕಾಯ್ದೆ ಯಾವುದು ಅಂದರೆ 1909ರ ಭಾರತ ಸರ್ಕಾರ ಕಾಯ್ದೆ. ವಿಶ್ವಸಂಸ್ಥೆಯ ಅತ್ಯಂತ ಶಕ್ತಿಶಾಲಿ ಅಂಗ ಯಾವುದು ಅಂದರೆ ಅದು ಭದ್ರತಾ ಮಂಡಳಿ. ಭಾರತ ಸಂವಿಧಾನದ 370ನೇ ವಿಧಿಯು ಯಾವ ರಾಜ್ಯಕ್ಕೆ ಸಂಬಂಧಿಸಿತ್ತು ಅಂದರೆ ಅದು ಜಮ್ಮು ಕಾಶ್ಮೀರಕ್ಕೆ. ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂದರೆ 193 ರಾಷ್ಟ್ರಗಳು. ಸಾರ್ಕ್ ಸದಸ್ಯ ರಾಷ್ಟ್ರಗಳೆಷ್ಟು ಅಂತಂದರೆ 8 ರಾಷ್ಟ್ರಗಳು. ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿರ್ತಾರೆ ಅಂದರೆ 3 ಜನ ಸದಸ್ಯರು. ಇನ್ನು ಭಾರತದಲ್ಲಿ ಮತದಾರರ ಕನಿಷ್ಠ ವಯೋಮಿತಿ ಎಷ್ಟು ಅಂದರೆ ಅದು 18 ವರ್ಷಗಳು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ ಅಂದರೆ ಮಸೂರಿಯಲ್ಲಿದೆ. IAS ಅಧಿಕಾರಿಗಳಿಗೆ ತರಬೇತಿ ನೀಡಲು. ಸರ್ದಾರ್ ವಲ್ಲಭಭಾಯಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಅದು ನ್ಯೂಯಾರ್ಕ್ನಲ್ಲಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂದರೆ ಅದು ಹೇಗ್ನಲ್ಲಿದೆ. ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಯವರು ಅಂದರೆ ರಾಮನಗರ ಜಿಲ್ಲೆಯವರು. ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಲಾಗಿದೆ ಅಂದರೆ ಅದು 3 ಬಾರಿ ಹೇರಲಾಗಿದೆ. 1942, 1971 ಮತ್ತು 1975ರಲ್ಲಿ. ಇನ್ನು 2019ರಲ್ಲಿ ಯಾವ ರಾಜ್ಯವನ್ನು ಪುನರ್ರಚಿಸಲಾಯಿತು ಅಂದರೆ ಜಮ್ಮು ಮತ್ತು ಕಾಶ್ಮೀರ. ಇಷ್ಟು ನಿಮ್ಮ 1 ಅಂಕಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳಾಗಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ 2 ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು.